ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಜನರು ನೋಡ್ಕೊಂಡು ಬರ್ತಿದ್ದಾರೆ. 5 ಗ್ಯಾರಂಟಿಗಳಿರ್ಬೋದು, ಮತ್ತೆ ಕೇಂದ್ರದಲ್ಲೂ ಸಹ ನಮ್ಮ ಇಂಡಿಯಾ ಅಲಯನ್ಸ್ ಬಂದೇ ಬರುತ್ತೆ. ಮತ್ತೆ ಜನರು ಸಹ ನೋಡಿದ್ದಾರೆ, 10 ವರ್ಷದಿಂದ ಬರೀ ಸುಳ್ಳೆ ಆಗೋಗಿದೆ. ಆಮೇಲೆ ಜನರಿಗೆ, ವಿಶೇಷವಾಗಿ ನಮ್ಮ ಕನ್ನಡಿಗರಿಗೆ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿಯಿಂದ 25+1 ಕಳಿಸಿದ್ರು ಸಂಸದರನ್ನ. ಆದ್ರೆ ನಮಗೆ ಮೋಸ ಆಗಿದೆ. ನಮ್ಮ GST ಆಗಿರ್ಲಿ, ಫಂಡ್ಸ್ ಆಗಿರ್ಲಿ, ಬರದ ಇದು ದುಡ್ಡಾಗಿರ್ಲಿ, ಅವರು ಧ್ವನಿ ಎತ್ತಲಿಲ್ಲ. ಜನರಿಗೆ, ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಾವು 100% ನಮ್ಮ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಸಿನ ಅಲೆ ಇದೆ. 20ಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅಂತ ನಾವು ನಂಬಿದ್ದೀವಿ. ದಕ್ಷಿಣ ಬಿಜೆಪಿ ಕೋಟೆ ಅಂತ ಸಂಪ್ರದಾಯ, ಬಿಜೆಪಿ ಯಾರು ನಿಂತರೂ ಗೆಲ್ತಾರೆ ಅನ್ನೋ ಒಂದು ಮಾತಿದೆ. ಈ ಸಲ ಹೇಗೆ ನೋಡಿ, ಇದು ಬಿಜೆಪಿ ಕೋಟೆ ಆ ಕೋಟೆ ಅಂತೇನಿಲ್ಲ. ಜನ ವ್ಯಕ್ತಿ ನೋಡ್ತಾರೆ, ಪಕ್ಷ ನೋಡ್ತಾರೆ, ಹೇಗೆ ಕೆಲಸ ಹಿಂದೆ ಸಂಸದರು ಮಾಡಿದ್ದಾರೆ ಅಂತ ನೋಡ್ತಾರೆ. ಜನರ ಜೊತೆ ಸ್ಪಂದಿಸಿದಾರಾ ಇಲ್ವಾ, ನಮ್ಮ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದಾರಾ ಇಲ್ವಾ. ಆಮೇಲೆ ದೇಶ ಕಟ್ಟೋ ಕೆಲಸ ಮಾಡಬೇಕು, ದೇಶ ಒಡೆಯೋ ಕೆಲಸ ಮಾಡಬಾರ್ದು. ನನ್ನನ್ನ 5 ವರ್ಷ ಜನ ನೋಡಿದ್ದಾರೆ, ಒಬ್ಬ ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಳೆ, ನೀನೇ ಬರಬೇಕು, ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲಿ ಹೋದ್ರೂ ಸಹ ಜನರು ನನಗೆ ಹೇಳ್ತಿದ್ದಾರೆ. ಸೊ ನಾನು ಸಹ ಎಲ್ರಿಗೂ ನಾನು ಅದೇ ಮನವಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಜನರು ನೋಡ್ಕೊಂಡು ಬರ್ತಿದ್ದಾರೆ. 5 ಗ್ಯಾರಂಟಿಗಳಿರ್ಬೋದು, ಮತ್ತೆ ಕೇಂದ್ರದಲ್ಲೂ ಸಹ ನಮ್ಮ ಇಂಡಿಯಾ ಅಲಯನ್ಸ್ ಬಂದೇ ಬರುತ್ತೆ. ಮತ್ತೆ ಜನರು ಸಹ ನೋಡಿದ್ದಾರೆ, 10 ವರ್ಷದಿಂದ ಬರೀ ಸುಳ್ಳೆ ಆಗೋಗಿದೆ. ಆಮೇಲೆ ಜನರಿಗೆ, ವಿಶೇಷವಾಗಿ ನಮ್ಮ ಕನ್ನಡಿಗರಿಗೆ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿಯಿಂದ 25+1 ಕಳಿಸಿದ್ರು ಸಂಸದರನ್ನ. ಆದ್ರೆ ನಮಗೆ ಮೋಸ ಆಗಿದೆ. ನಮ್ಮ GST ಆಗಿರ್ಲಿ, ಫಂಡ್ಸ್ ಆಗಿರ್ಲಿ, ಬರದ ಇದು ದುಡ್ಡಾಗಿರ್ಲಿ, ಅವರು ಧ್ವನಿ ಎತ್ತಲಿಲ್ಲ. ಜನರಿಗೆ, ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಾವು 100% ನಮ್ಮ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಸಿನ ಅಲೆ ಇದೆ. 20ಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅಂತ ನಾವು ನಂಬಿದ್ದೀವಿ. ದಕ್ಷಿಣ ಬಿಜೆಪಿ ಕೋಟೆ ಅಂತ ಸಂಪ್ರದಾಯ, ಬಿಜೆಪಿ ಯಾರು ನಿಂತರೂ ಗೆಲ್ತಾರೆ ಅನ್ನೋ ಒಂದು ಮಾತಿದೆ. ಈ ಸಲ ಹೇಗೆ ನೋಡಿ, ಇದು ಬಿಜೆಪಿ ಕೋಟೆ ಆ ಕೋಟೆ ಅಂತೇನಿಲ್ಲ. ಜನ ವ್ಯಕ್ತಿ ನೋಡ್ತಾರೆ, ಪಕ್ಷ ನೋಡ್ತಾರೆ, ಹೇಗೆ ಕೆಲಸ ಹಿಂದೆ ಸಂಸದರು ಮಾಡಿದ್ದಾರೆ ಅಂತ ನೋಡ್ತಾರೆ. ಜನರ ಜೊತೆ ಸ್ಪಂದಿಸಿದಾರಾ ಇಲ್ವಾ, ನಮ್ಮ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದಾರಾ ಇಲ್ವಾ. ಆಮೇಲೆ ದೇಶ ಕಟ್ಟೋ ಕೆಲಸ ಮಾಡಬೇಕು, ದೇಶ ಒಡೆಯೋ ಕೆಲಸ ಮಾಡಬಾರ್ದು. ನನ್ನನ್ನ 5 ವರ್ಷ ಜನ ನೋಡಿದ್ದಾರೆ, ಒಬ್ಬ ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಳೆ, ನೀನೇ ಬರಬೇಕು, ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲಿ ಹೋದ್ರೂ ಸಹ ಜನರು ನನಗೆ ಹೇಳ್ತಿದ್ದಾರೆ. ಸೊ ನಾನು ಸಹ ಎಲ್ರಿಗೂ ನಾನು ಅದೇ ಮನವಿ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.